ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ರಾಜ್ಯ, ದೇಶ, ವಿದೇಶದಲ್ಲಿ ಆಗಿರುವಂತಹ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನ ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ, ನೋಡ್ತಾ ಹೋಗೋಣ. ಸತತ 2 ವಾರದಿಂದ ಕೊರೋನಾ ಕೇಸ್ ಏರಿಕೆ ಕಾಣ್ತಾ ಇದೆ. ಜೊತೆಗೆ ಒಮೈಕ್ರಾನ್ ಕೇಸ್ ಕೂಡ ಹೆಚ್ಚಳ ಆಗ್ತಾ ಇದೆ. ಕೊರೋನಾ ಹಾಗೂ ಒಮೈಕ್ರಾನ್ ಸೋಂಕು ಏರುವಂತದ್ದು ಪಕ್ಕ ಅಂತ ಸರ್ಕಾರಕ್ಕೆ ತಜ್ಞರು ಮುನ್ಸೂಚನೆ ನೀಡಿದ್ದಾರೆ. ಇದೇ ಕಾರಣದಿಂದ ಮುಂಜಾಗ್ರತಾ ಕ್ರಮವಾಗಿ 10 ದಿನ ನೈಟ್ ಕರ್ಫ್ಯೂ ಅನ್ನು ಜಾರಿ ಮಾಡಿ ಸರ್ಕಾರ ಆದೇಶಿಸಿದೆ. ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆ ತನಕ ನಿಷೇಧಾಜ್ಞೆ ಜಾರಿ ಮಾಡಿದೆ. ಈ 10 ದಿನದಲ್ಲಿ ಡಿಸೆಂಬರ್ 30ರಿಂದ ಜನವರಿ 2ರ ತನಕ ಅಂದ್ರೆ 4 ದಿನಗಳ ಕಾಲ ಕಠಿಣ ರೂಲ್ಸ್ ಜಾರಿ ಮಾಡಲಾಗಿದೆ. ಬಾರ್, ಪಬ್, ಹೋಟೆಲ್, ರೆಸ್ಟೋರೆಂಟ್ಗಳಲ್ಲಿ ಟಫ್ ರೂಲ್ಸ್ ಅನ್ನು ಮಾಡಿದ್ದು 50% ಆಸನ ವ್ಯವಸ್ಥೆಗೆ ಮಾತ್ರ ಅವಕಾಶವನ್ನು ನೀಡಲಾಗಿದೆ. ಡಿಸೆಂಬರ್ 28ರಿಂದ ಸಭೆ, ಸಮಾರಂಭ, ಮದುವೆಗಳಿಗೆ ನಿರ್ಬಂಧವನ್ನು ಹೇರಲಾಗಿದೆ. ಜನವರಿ 2ರ ಬಳಿಕ ಟಫ್ ರೂಲ್ಸ್ ಸಡಿಲವಾಗಲಿದೆ. ರಾಜ್ಯಾದ್ಯಂತ ಇದೇ ಡಿಸೆಂಬರ್ 28ನೇ ತಾರೀಕಿಂದ 10 ದಿನಗಳವರೆಗೆ ಪ್ರಾರಂಭದಲ್ಲಿ ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆವರೆಗೂ ರಾತ್ರಿ ಕರ್ಫ್ಯೂ ಅನ್ನ ಜಾರಿ ಮಾಡ್ತಾ ಇದ್ದೇವೆ. ಡಿಸೆಂಬರ್ 28ರಿಂದ 10 ದಿನಗಳವರೆಗೆ ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆವರೆಗೆ ರಾತ್ರಿ ಕರ್ಫ್ಯೂ ಅನ್ನು ವಿಧಿಸಲಾಗುತ್ತದೆ. ಯಾವುದೇ ಸಾರ್ವಜನಿಕ ಸ್ಥಳಗಳಲ್ಲಿ ಬಹಿರಂಗವಾಗಿ ಹೊಸ ವರ್ಷದ ಸಮಾರಂಭ ಆಚರಣೆ ನಿಷೇಧ ಮಾಡಿದೆ. ಎಲ್ಲ ಹೋಟೆಲ್ಗಳಲ್ಲಿ ಏನು ಆಸನಗಳಿದೆ ಅದಕ್ಕೆ 50% ಜನರಿಗೆ ಮಾತ್ರ ಪ್ರವೇಶ ಇದೆ ಅನ್ನುವಂಥದ್ದು. ನಾವು ಎಲ್ಲ ಹೋಟೆಲ್ಸ್ಗೆ, ಪಬ್ಸ್ಗೆ, ರೆಸ್ಟೋರೆಂಟ್ಸ್ಗೆ ಇಂಥದಕ್ಕೆ 50% ನಾವು ಮಾಡಿದ್ದೀವಿ. 10 ದಿನಗಳವರೆಗೂ ಕೂಡ ಕರ್ಫ್ಯೂ ಅನ್ನು ವಿಧಿಸಿದ್ದೀವಿ. ಈ 10 ದಿನಗಳ ನಂತರ ಯಾವ ರೀತಿ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿ ಮುಂದೆ ಮಾನ್ಯ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಮುಂದಿನ ತೀರ್ಮಾನಗಳು ಯಾವೆಲ್ಲ ಬೇರೆ ಚಟುವಟಿಕೆಗಳ ಮೇಲೆ ಕ್ರಮ ತಗೊಳ್ಳುವಂಥದ್ದು ಅವಶ್ಯಕತೆ ಇದೆಯಾ ಅಥವಾ ಈಗ ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳ ಬಗ್ಗೆ ಅಧ್ಯಯನ ಮಾಡಿ ಮುಂದಿನ ಕ್ರಮಗಳ ಬಗ್ಗೆ ಅವರು ಆದೇಶ ಮಾಡ್ತಾರೆ. 10 ದಿನದ ನೈಟ್ ಕರ್ಫ್ಯೂಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಹೋಟೆಲ್ ಮಾಲೀಕರ ಸಂಘ, ಚಾಲಕರ ಸಂಘ, ಬಾರ್, ಪಬ್ ಅಸೋಸಿಯೇಷನ್ ನೈಟ್ ಕರ್ಫ್ಯೂ ಅನ್ನು ವಿರೋಧಿಸಿದ್ದಾರೆ. ಹೊಸ ವರ್ಷದ ಸಮಯ ನಮಗೆ ಸರ್ಕಾರ ನಿರ್ಬಂಧ ಹಾಕೋದಾದ್ರೆ ಎಲ್ಲವನ್ನೂ ಕೂಡ ನಿರ್ಬಂಧಿಸಲಿ, ಅದನ್ನು ಬಿಟ್ಬಿಟ್ಟು ತಾರತಮ್ಯ ಮಾಡೋದು ಯಾಕೆ? ಸಾರಿಗೆ, ಮಾಲ್, ಮಾರುಕಟ್ಟೆಗೆ ಇಲ್ಲದ ನಿಯಮ ನಮ್ಗೆ ಯಾಕೆ? ಮೊದಲೇ ಕೊರೋನಾದಿಂದಾಗಿ ಉದ್ಯಮ ಸಂಕಷ್ಟದಲ್ಲಿದೆ. ಪರಿಸ್ಥಿತಿ ಹೀಗಿರುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ರೂಲ್ಸ್ ಮಾಡಿರುವಂಥದ್ದು ಸರಿಯಲ್ಲ ಅಂತ ಕಿಡಿಕಾರ್ತಿದ್ದಾರೆ. ರಾಜ್ಯದಲ್ಲಿ ಒಮೈಕ್ರಾನ್ ಹಾವಳಿಗೆ ಕಡಿವಾಣವನ್ನು ಹಾಕಲಿಕ್ಕೆ ರಾಜ್ಯ ಸರ್ಕಾರ 28ರಿಂದ 10 ದಿನಗಳ ಕಾಲ ನೈಟ್ ಕರ್ಫ್ಯೂ ಜಾರಿ ಮಾಡಿದೆ. ಹೋಟೆಲ್ಲು, ರೆಸ್ಟೋರೆಂಟು, ಪಬ್ಗಳಿಗೆ 50%ನಷ್ಟು ಮಾತ್ರ ಅವಕಾಶವನ್ನು ನೀಡಿದೆ. ಇದರಿಂದ ಮುದ್ರಣಕಾಶಿ, ಗದಗ ಜಿಲ್ಲೆಯ ಹೋಟೆಲ್ ಮಾಲೀಕರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ 2 ವರ್ಷ ಕೊರೋನಾದಿಂದ ಸಾಕಷ್ಟು ಸಂಕಷ್ಟವನ್ನು ಅನುಭವಿಸಿದ್ದೇವೆ. ಈಗಲೂ ಹೋಟೆಲ್ಗಳು ಸರಿಯಾಗಿ ನಡೀತಾ ಇಲ್ಲ. ಹೋಟೆಲ್ ಬಾಡಿಗೆ, ದಿನಬಳಕೆ ವಸ್ತುಗಳ ಬೆಲೆ ಗಗನಕ್ಕೇರಿವೆ. ಹೀಗಿರುವಾಗ ನೈಟ್ ಕರ್ಫ್ಯೂ ಮಾಡಿದ್ದು ಸರಿಯಲ್ಲ ಅಂತ ಕಿಡಿಕಾರಿದ್ದಾರೆ. ಹೋಟೆಲ್, ಬಾರ್, ರೆಸ್ಟೋರೆಂಟ್ಗಳಿಗೆ 100% ಕೊಡಬೇಕು. ಜೊತೆಗೆ ರಾತ್ರಿ 11 ಗಂಟೆವರೆಗೂ ಸಮಯ ವಿಸ್ತರಣೆ ನಿಯಮ ಜಾರಿ ಮಾಡುವಂತೆ ಆಗ್ರಹಿಸಿದ್ದಾರೆ. ಹೋಟೆಲ್ ಉದ್ಯಮ ಈಗ 2 ವರ್ಷ ಕೊರೋನಾದಿಂದ ಎಲ್ಲ ವ್ಯಾಪಾರ ನೆಲಕಚ್ಚಿದೆ. ಇದ್ದ ಹೋಟೆಲ್ ಉದ್ಯಮದಲ್ಲಿ ಅರ್ಧಕ್ಕರ್ಧ ಹೋಟೆಲ್ ಬಂದಾಗಿದೆ. ಇರುವ ಹೋಟೆಲ್ ಮೇಲೆ ಆ ಮೊದಲಿನ ವ್ಯಾಪಾರ ಇಲ್ಲ. ಏನೋ ಅಷ್ಟು ಇಷ್ಟು ವ್ಯಾಪಾರ ಮಾಡ್ಕೊಂಡು ನಾವು ಜೀವನ ನಡೆಸ್ತಾ ಇದ್ದೀವಿ. ಮತ್ತು ಈಗ ಪುನಃ ಕೊರೋನಾದಿಂದ ಸ್ಟಫ್ ರೂಲ್ಸ್ ಮಾಡಿದರೆ ನಮ್ಮ ಹೋಟೆಲ್ ಉದ್ಯಮ ಮತ್ತು ಪುನಃ ತೊಂದರೆಗೆ ಈಡಾಗ್ತದೆ ಅಂತ ನನ್ನ ಅನಿಸಿಕೆ. ಪುನಃ ಈಗ ಸರ್ಕಾರದ ಆದೇಶನ್ವಯ 50% ಅಂತ ಹೇಳಿದರೆ ಬರೋದೇ ಈಗ ಸ್ವಲ್ಪ ವ್ಯಾಪಾರ ಇದೆ, ಅದರಲ್ಲಿ ಮತ್ತು 50% ಮತ್ತು ಅದರಲ್ಲಿ ನಮಗೆ ಮತ್ತು ತೊಂದರೆ ಆಗ್ತದೆ. ಆದ್ದರಿಂದ ಸರ್ಕಾರ ನಮ್ಗೆ ಆದಷ್ಟು ರೂಲ್ಸನ್ನು ಸ್ವಲ್ಪ ಸಡಿಲ ಮಾಡಿ ಸಿಟ್ಟಿಂಗ್ ವ್ಯವಸ್ಥೆ ಕೊಡಲಿ. ರಾತ್ರಿ ಬೇಕಾ 11 ಗಂಟೆಯಿಂದ ಕರ್ಫ್ಯೂ 11ರಿಂದ 5 ಗಂಟೆ ಮಾಡಲಿ. ಏನೋ ನಾವು ಸ್ವಲ್ಪ ವ್ಯಾಪಾರ ಮಾಡಿ ಜೀವನ ನಡೆಸ್ತೀವಿ ಅಂತ ನಮ್ಮ ಅನಿಸಿಕೆ. ಹೊಸ ವರ್ಷದ ಸಂಭ್ರಮಕ್ಕೆ ಕೊರೋನಾ ಕುಳಿ ಇಟ್ಟಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಡಲ ತೀರದಲ್ಲಿ ನ್ಯೂ ಇಯರ್ ಪಾರ್ಟಿ ಮಾಡದಂತೆ ಸೂಚನೆಯನ್ನು ನೀಡಲಾಗಿದೆ. ಗೋಕರ್ಣ, ಮುರುಡೇಶ್ವರ, ಕಾರವಾರದಲ್ಲಿ ನ್ಯೂ ಇಯರ್ ಮಸ್ತಿಗೆ ಬ್ರೇಕ್ ಬಿದ್ದಿದೆ.
ಇತ್ತ ಚಿಕ್ಕಮಗಳೂರು, ಕೊಡಗಿನಲ್ಲೂ ಕೂಡ ಅಷ್ಟೇ ನ್ಯೂ ಇಯರ್ ಸಂಭ್ರಮಕ್ಕೆ ಬ್ರೇಕ್ ಬಿದ್ದಿದೆ. ಪ್ರವಾಸಿ ತಾಣಗಳಲ್ಲಿ ಸಂಭ್ರಮಕ್ಕೆ ಬ್ರೇಕ್ ಹಾಕಿದ್ರಿಂದ ಜನರು ಬುಕ್ಕಿಂಗ್ ಮಾಡಿದಂಥ ರೆಸಾರ್ಟ್, ಹೋಮ್ ಸ್ಟೇಗಳನ್ನು ಕ್ಯಾನ್ಸಲ್ ಮಾಡ್ತಿದ್ದಾರೆ. ಇದರಿಂದ ಹೋಮ್ ಸ್ಟೇ ಮಾಲೀಕರು ಕಂಗಾಲಾಗಿದ್ದಾರೆ. ಇನ್ನು ನೈಟ್ ಕರ್ಫ್ಯೂ ಬಗ್ಗೆ ಮೈಸೂರಿನಲ್ಲಿ ಮಾತನಾಡಿದಂಥ ಸಿಎಂ ಬಸವರಾಜ ಬೊಮ್ಮಾಯಿ ನೈಟ್ ಕರ್ಫ್ಯೂ ಆದೇಶ ಪುನರ್ ಪರಿಶೀಲನೆ ಮಾಡಲ್ಲ ಅಂತ ಹೇಳಿದ್ದಾರೆ. ಅಕ್ಕಪಕ್ಕದ ರಾಜ್ಯಗಳ ಕೊರೋನಾ ಪರಿಸ್ಥಿತಿಯನ್ನು ನೋಡಿ ನೈಟ್ ಕರ್ಫ್ಯೂವನ್ನು ಜಾರಿ ಮಾಡಿದ್ದೇವೆ. ಇದರ ಜೊತೆ ಹಲವು ಕಠಿಣ ನಿಯಮಗಳನ್ನು ಕೂಡ ಜಾರಿ ಮಾಡಲಾಗಿದೆ. ಇದರಿಂದ ಉದ್ಯಮಿಗಳಿಗೆ ನಷ್ಟವಾಗುತ್ತದೆ ಅನ್ನೋದು ಗಮನಕ್ಕೆ ಬಂದಿದೆ. ಆದರೆ ಆರೋಗ್ಯದ ಹಿತದೃಷ್ಟಿಯಿಂದ ಬದಲಾವಣೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ರಾತ್ರಿ 10 ಗಂಟೆಯಿಂದ ಬೆಳಗಿನ 5 ಗಂಟೆವರೆಗೂ ಕರ್ಫ್ಯೂವನ್ನು ಹಾಕಿರುವಂಥದ್ದು ಅದನ್ನು ಪ್ರಮುಖವಾಗಿ. ಹೊಸ ವರ್ಷದ ಆಚರಣೆ ಕೆಲವು ರಿಸ್ಟ್ರಿಕ್ಷನ್ ಕೂಡ ಹಾಕಿದ್ದೇವೆ. ಎಲ್ಲಿ ಸಾರ್ವಜನಿಕವಾಗಿ ಜನ ಸೇರಬಾರ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬಾರ್ದು ಅನ್ನುವಂಥ ಒಮಿಕ್ರಾನ್ ಮತ್ತು ಇದರ ಬೆಳವಣಿಗೆ ನೋಡಿಕೊಂಡು ಮತ್ತೆ ನಾವು ಕ್ರಮಗಳನ್ನು ತೆಗೆದುಕೊಳ್ಳೋ ಅವಶ್ಯಕತೆ ಇದೆ ಅಂತ ನಾನು ಕಳೆದ ವಾರನೇ ಹೇಳಿದ್ದೆ. ಆ ಪ್ರಕಾರ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಕೂಡ ಕೋವಿಡ್-19 ಪ್ರಕರಣ ಹೆಚ್ಚಾಗಿದೆ. ಹೀಗಾಗಿ ಇಂದಿನಿಂದ ರಾತ್ರಿ ಕರ್ಫ್ಯೂ ಜಾರಿ ಮಾಡಲಾಗಿದೆ. ಇಂದು ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೂ ರಾತ್ರಿ ಕರ್ಫ್ಯೂ ಜಾರಿಯಾಗಲಿದೆ ಅಂತ ದೆಹಲಿ ಸರ್ಕಾರ ತಿಳಿಸಿದೆ. ದೆಹಲಿಯಲ್ಲಿ ಕಳೆದ 24 ಗಂಟೆಗಳಲ್ಲಿ 290 ಹೊಸ ಕೋವಿಡ್-19 ಪ್ರಕರಣಗಳು ವರದಿಯಾಗಿದ್ದು ಒಬ್ಬರು ಮೃತಪಟ್ಟಿದ್ದಾರೆ. ಹೊಸ ವರ್ಷದ ಸಂಭ್ರಮದಲ್ಲಿ ಮತ್ತೆ ಸೋಂಕು ಹೆಚ್ಚಾಗುವಂತ ಭೀತಿಯಲ್ಲಿ ಸರ್ಕಾರ ನೈಟ್ ಕರ್ಫ್ಯೂವನ್ನು ಘೋಷಣೆ ಮಾಡಿದೆ. ಕೇಂದ್ರ ಸರ್ಕಾರ ಬೂಸ್ಟರ್ ಡೋಸ್ ಅನ್ನ ನೀಡಲಿಕ್ಕೆ ಈಗಾಗಲೇ ನಿರ್ಧರಿಸಿದೆ. ಭಾರತ್ ಬಯೋಟೆಕ್ ಸಂಸ್ಥೆಗೆ ಬೂಸ್ಟರ್ ಡೋಸ್ ನೀಡಲಿಕ್ಕೆ ಡಿಜಿಸಿಐ ಅನುಮತಿಯನ್ನು ನೀಡಿದೆ. ಇದರ ಪ್ರಾಯೋಗಿಕ ಪರೀಕ್ಷೆ ಬೇಗ ಶುರುವಾಗಲಿದೆ. ಬೂಸ್ಟರ್ ಡೋಸ್ ಆಗಿ ಕೋವ್ಯಾಕ್ಸಿನ್ ನೀಡಲಾಗುತ್ತೆ. 15ರಿಂದ 18 ವರ್ಷದ ಮಕ್ಕಳಿಗೆ ಲಸಿಕೆ ನೀಡುವ ಸಂಬಂಧ ಡಿಸೆಂಬರ್ 30ಕ್ಕೆ ಮಹತ್ವದ ಸಭೆ ನಡೆಯಲಿದೆ. ಮಕ್ಕಳಿಗೆ ವ್ಯಾಕ್ಸಿನೇಷನ್ ಹೇಗೆ ಮಾಡಬೇಕು, ಮೊದಲ ಡೋಸ್ ಹಾಗೂ ಎರಡನೇ ಡೋಸ್ ಎಷ್ಟು ಅಂತರ ಇರಬೇಕು ಎಂಬ ಸಂಬಂಧ ಚರ್ಚೆ ನಡೆಯಲಿದೆ. ಈ ಬಗ್ಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಸರಣಿ ಸಭೆಯನ್ನು ಆಯೋಜಿಸಿದ್ದು ಪ್ರಧಾನಿ ಮೋದಿ ಸಹ ಭಾಗಿಯಾಗಲಿದ್ದಾರೆ. ರಾಜ್ಯದಲ್ಲಿ ನಿನ್ನೆ 348 ಕೊರೋನಾ ಕೇಸ್ಗಳು ದೃಢವಾಗಿದೆ. 24 ಗಂಟೆಗಳಲ್ಲಿ 3 ಜನ ಕೊರೋನಾಗೆ ಸಾವನ್ನಪ್ಪಿದ್ದಾರೆ. 198 ಮಂದಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ 248 ಕೇಸ್ ಪತ್ತೆಯಾಗಿದ್ದು 2 ಸಾವು ದಾಖಲಾಗಿದೆ. ಸದ್ಯ ರಾಜ್ಯದಲ್ಲಿ ಪಾಸಿಟಿವಿಟಿ ದರ -0.47ರಷ್ಟಿದ್ದು ಸಾವಿನ ಪ್ರಮಾಣ -0.86ರಷ್ಟಿದೆ. ಒಂದೆಡೆ ರಾಜ್ಯದಲ್ಲಿ ಕೋವಿಡ್ ಮತ್ತು ಒಮೈಕ್ರಾನ್ ವೈರಸ್ಗಳು ಅಬ್ಬರಿಸ್ತಾ ಇದೆ. ಆದರೆ ಕೊಡಗಿಗೆ ಹರಿದು ಬರ್ತಾ ಇರುವಂತಹ ಪ್ರವಾಸಿಗರು ಮಾತ್ರ ಕೋವಿಡ್ ಅಥವಾ ಒಮೈಕ್ರಾನ್ ಸೋಂಕನ್ನು ಮರೆತು ಬಿಟ್ಟಿದ್ದಾರೆ. ಕ್ರಿಸ್ಮಸ್ ರಜೆ ಮತ್ತು ಹೊಸ ವರ್ಷದ ಪ್ರಯುಕ್ತ ಜಿಲ್ಲೆಗೆ ಪ್ರವಾಸಿಗರು ದಾಂಗುಡಿಯನ್ನು ಇಟ್ಟಿದ್ದಾರೆ. ಪ್ರವಾಸಿ ತಾಣಗಳು ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇದ್ದಾವೆ. ಅಷ್ಟೊಂದು ಜನರಿದ್ರೂ ಕೂಡ ಕೋವಿಡ್ ನಿಯಮಗಳನ್ನು ಗಾಳಿಗೆ ತೂರಿ ಎಂಜಾಯ್ ಮಾಡ್ತಿದ್ದಾರೆ. ಇತ್ತ ಉಡುಪಿ ಜಿಲ್ಲೆಯಲ್ಲಿ ಕೊರೋನಾ ಒಮೈಕ್ರಾನ್ ಸೋಂಕಿನ ಭೀತಿ ಪ್ರವಾಸಿಗರಿಂದ ಹೆಚ್ಚಾಗಿದೆ. ಜಿಲ್ಲೆಯಲ್ಲಿ ಕೊರೋನಾ ಆತಂಕವಿಲ್ಲದೆ ಪ್ರವಾಸಿಗರು ಮೋಜು ಮಸ್ತಿಯನ್ನು ಮಾಡ್ತಿದ್ದಾರೆ. ಇಯರ್ ಎಂಡ್ ಹಿನ್ನೆಲೆಯಲ್ಲಿ ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗರ ದಂಡು ಸೇರಿದೆ. ಶ್ರೀಕೃಷ್ಣ ಮಠ ಹಾಗೂ ಮಲ್ಪೆ ಬೀಚ್ಗಳಲ್ಲಿ ಜನಜಂಗುಳಿ ಇದ್ದು ಮಾಸ್ಕ್, ಸಾಮಾಜಿಕ ಅಂತರ ಇಲ್ಲದೆ ಜಾಲಿ ಮೂಡ್ನಲ್ಲಿದ್ದಾರೆ. ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಾ ಇದ್ರೂ ಕೂಡ ಜಿಲ್ಲಾಡಳಿತ ಫುಲ್ ಸೈಲೆಂಟ್ ಆಗಿದೆ. ಮನೆ ನಿರ್ಮಿಸಲಿಕ್ಕೆ ಆರ್ಥಿಕ ಸಂಕಷ್ಟದಲ್ಲಿದ್ದಂಥ ಪದ್ಮಶ್ರೀ